ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡ ದಾಂಡೇಲಿ ನಗರದ ಅಂಬೇವಾಡಿಯ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದ ಸುವರ್ಣ ಮಹೋತ್ಸವ. ಆರ್.ವಿ. ದೇಶಪಾಂಡೆ ಭಾಗಿ. ದಾಂಡೇಲಿ ನಗರದ ಅಗ್ರ ದೇವಸ್ಥಾನಗಳಲ್ಲಿ ಒಂದಾಗಿರುವ ಅಂಬೇವಾಡಿಯ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದ ಪ್ರತಿಷ್ಠಾಪನಾ ಸುವರ್ಣ ಮಹೋತ್ಸವ ಕಾರ್ಯಕ್ರಮವು ಸಂಭ್ರಮ ಸಡಗರದಿಂದ ಇಂದು ಸೋಮವಾರ ಸಂಜೆ 4:30 ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು. ಮಾರ್ಚ್ 19ರಿಂದ ಆರಂಭಗೊಂಡ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದ ಪ್ರತಿಷ್ಠಾಪನಾ ಸುವರ್ಣ ಮಹೋತ್ಸವದಲ್ಲಿ ಪ್ರತಿದಿನ ವಿವಿಧ ವಿಶೇಷ ಪೂಜಾರಾಧನೆಗಳನ್ನು ಹಾಗೂ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದು ಸೋಮವಾರ ರುದ್ರಹವನ ಹಾಗೂ ಇನ್ನಿತರ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದು ಮಧ್ಯಾಹ್ನ ಮಹಾಪೂಜೆಯಾದ ಬಳಿಕ ಸಾರ್ವಜನಿಕ ಅನ್ನಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಶ್ರೀ ಸ್ವಾಮಿ ಸನ್ನಿಧಿಗೆ ಆಗಮಿಸಿ ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದು ಆ ನಂತರ ಕೆಲ ಹೊತ್ತು ಸಾರ್ವಜನಿಕ ಅನ್ನಸಂತರ್ಪಣೆಯಲ್ಲಿ ಭಾಗವಹಿಸಿ ಭಕ್ತಾದಿಗಳಿಗೆ ಅನ್ನವನ್ನು ಬಡಿಸಿ ಶ್ರೀ ಮಹಾಗಣಪತಿಯ ಸೇವೆಯಲ್ಲಿ ತೊಡಗಿಸಿಕೊಂಡು ಎಲ್ಲರ ಗಮನ ಸೆಳೆದರು. ಸುವರ್ಣ ಮಹೋತ್ಸವದ ಕೊನೆಯ ದಿನವಾದ ಇಂದು ಸೋಮವಾರ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿದರು. 5 ದಿನಗಳ ಈ ಸಂಭ್ರಮದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಯಶಸ್ಸಿಗೆ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದ ಆಡಳಿತ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು, ದೇವಸ್ಥಾನದ ಪ್ರಧಾನ ಅರ್ಚಕರಾದ ಅನಂತ್ ಭಟ್ ನೇತೃತ್ವದ ಅರ್ಚಕ ವೃಂದ ಮತ್ತು ಭಕ್ತಾಭಿಮಾನಿಗಳು ಶ್ರಮಿಸಿದ್ದರು. ಈ ಸುಸಂದರ್ಭದಲ್ಲಿ ಮಹಾಗಣಪತಿಯ ಸನ್ನಿಧಾನದಲ್ಲಿ ಎಲ್ಲ ವೈದಿಕ ಬಾಂಧವರು ಕೂಡ ಬಹಳ ಮನೆಯ ರೂಪವಾಗಿ ಬಂದು ಯಥಾಶಕ್ತಿಯಾಗಿ ಶ್ರದ್ಧಾ ಭಕ್ತಿಯಿಂದ ಎಲ್ಲ ಕಾರ್ಯಕ್ರಮವನ್ನು ಕೂಡ ವಿಧಿವತ್ತವಾಗಿ ನೆರವೇರಿಸಿಕೊಟ್ಟಿದ್ದೀರಿ. ಅದಕ್ಕೆ ನಮ್ಮಿಂದ ಹಾಗೂ ಎಲ್ಲ ಆಡಳಿತ ವರ್ಗದಿಂದ ಧನ್ಯವಾದವನ್ನ ನಾವು ಸಮರ್ಪಿಸ್ತಾ ಇದ್ದೇವೆ. ಕೊಟ್ಟಂತಹ ದಾನಮಾನಗಳಲ್ಲಿ ಏನಾದರೂ ತಪ್ಪುಗಳು ನಮ್ಮಿಂದ ಆಗಿರಬಹುದು. ಅಂತಹ ದೋಷವನ್ನು ಮನ್ನಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ದಾನವನ್ನು ಕೊಡುವಂತಹ ಶಕ್ತಿ ಸೌಭಾಗ್ಯವನ್ನು ಅನುಗ್ರಹಿಸಬೇಕು. ಅದೇ ರೀತಿಯಲ್ಲಿ ಎಲ್ಲ ಭಕ್ತ ಬಾಂಧವರಿಗೂ ಕೂಡ ಆಶೀರ್ವಾದವನ್ನ ಮಾಡಬೇಕು ಅಂತ ಹೇಳಿ ಪುನಃ ಬ್ರಾಹ್ಮಣರಲ್ಲಿ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಿದ್ವಾನ್ ವಿಘ್ನೇಶ್ವರ ಭಟ್ ಅವರು ಒಂದೆರಡು ಆಶೀರ್ವಾದ ಮಾತನಾಡಿ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಬೇಕಾಗಿ, ಈ ಯಜ್ಞಯಾಗಗಳು ಅಥವಾ ಈ ದಾನ ಧರ್ಮಗಳು ಇದೆಲ್ಲವನ್ನು ಯಾಕೆ ಮಾಡಬೇಕು, ಇದರ ಮುಖ್ಯ ಉದ್ದೇಶ ಏನು ಹೇಳುವಂತಹದ್ದನ್ನು ಒಂದು ಸಂಕ್ಷಿಪ್ತವಾಗಿ ಭಗವಂತನನ್ನ ಮನಸ್ಸಿಗೆ ಏನು ಪ್ರೇರಣೆಯನ್ನು ನೀಡುತ್ತಾನೋ ಒಂದೆರಡು ಮಾತನ್ನು ಆಡಲಿಕ್ಕೆ ಬಯಸುತ್ತೇನೆ. ಅಂದ್ರೆ ಯಜ್ಞದಾನ ತಪಶ್ಚೈವ ಪಾವನಾರಿ ಮನೇಶಿನ. ಮನುಷ್ಯ ಪಾಪದಿಂದ ಮುಕ್ತಿಯನ್ನು ಹೊಂದಬೇಕು ಅಂತಾದ್ರೆ ಯಜ್ಞವನ್ನು ಮಾಡಬೇಕಂತೆ, ದಾನವನ್ನು ಮಾಡಬೇಕಂತೆ, ತಪಸ್ಸನ್ನು ಮಾಡಬೇಕಂತೆ. ಅಂದ್ರೆ ಈ ಯಜ್ಞವನ್ನು ಮಾಡುವಂತಹದ್ದು ಸ್ವಾಭಾವಿಕವಾಗಿ ಬಡವರಂತರೂ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಡವರು ಮಾಡಬಹುದು, ಒಂದರ್ಥದಲ್ಲಿ ಶ್ರೀಮಂತರು ಮಾಡಬಹುದು. ನಮ್ಮ ಮನಸ್ಸಿರ್ಬೇಕು. ಮನ ಏವ ಮನುಷ್ಯಾಣ ಕಾರಣ ಬಂಧ ಮೋಕ್ಷ ಯೋಗ ಅಂತ. ಮನಸ್ಸಿದ್ರೆ ಬಡವನಾದ್ರೂ ಸಹ ಯಜ್ಞವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಆದ್ರೆ ಅದಕ್ಕೆ ದ್ರವ್ಯಗಳು ದಾನವನ್ನು ಮಾಡಲಿಕ್ಕೆ ಅಥವಾ ಇಂತಹ ಯಜ್ಞವನ್ನು ಮಾಡಲಿಕ್ಕೆ ಹವಿಸ್ಸನ್ನು ಸಮರ್ಪಣೆ ಮಾಡಲಿಕ್ಕೆ ಸ್ವಾಭಾವಿಕವಾಗಿ ಆಧುನಿಕ ಪ್ರಪಂಚದಲ್ಲಿ ಖರ್ಚುವೆಚ್ಚಗಳಿದೆ. ಅದೇ ರೀತಿಯಾಗಿ 5 ದಿವಸಗಳ ಕಾಲ ಎಲ್ಲ ಕಮಿಟಿಯ ಸದಸ್ಯರು, ಪದಾಧಿಕಾರಿಗಳು, ಅದೇ ರೀತಿಯಾಗಿ ಇಲ್ಲಿಂದ ಅಥವಾ ಹೊರಗಡೆ ಇರುವಂತಹ ಎಲ್ಲ ಭಕ್ತವೃಂದದಿಂದ ಇಂತಹ ಯಜ್ಞದ ಆರಾಧನೆ ಆಗಿದೆ. ಇನ್ನು 2ನೇ ದಿವಸ ನವಗ್ರಹ ಹವನ, 3ನೇ ದಿವಸ ಆಶ್ಲೇಷಾಬಲಿ, 4ನೇ ದಿವಸ ಚಂಡಿ ಹವನ, ಇವತ್ತು ದಿವಸ ಕೊನೆಯದಾಗಿ ರುದ್ರಹವನ. ನನಗೆ ಒಂದು ಮನಸ್ಸಿಗೆ ಇವತ್ತು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಇಲ್ಲಿ ಬಂದಾಗ ಯೋಚನೆ ಆಯಿತು. ವಿಘ್ನೇಶ್ವರ ಭಟ್ರ ಒಂದು ಮಾರ್ಗದರ್ಶನದಲ್ಲಿ ಆ ಮಹಾಗಣಪತಿಗೆ ಸಂಬಂಧಪಟ್ಟಂತಹ ಎಲ್ಲ ಪರಿವಾರ ದೇವತೆಗಳ ಆರಾಧನೆ ಸಹ ಮಾಡ್ಕೊಂಡಿದ್ದೇವೆ ಅಂತ ನನಗೆ ಯಾಕೋ ಗೋಚರ ಆಯಿತು. ಯಾಕೆಂದ್ರೆ 1ನೇ ದಿವಸ ಗಣಪತಿಗೆ ಸಂಬಂಧಪಟ್ಟಂತಹ ಆರಾಧನೆ, 2ನೇ ದಿವಸ ದೇವತಾ ಗ್ರಹರೂಪೇಣ ಕರ್ಷಯಂತಿ ಶುಭಾಶುಭಂ. ದೇವತೆಗಳನ್ನ ಆರಾಧನೆ ಮಾಡಬೇಕು ಅಂದ್ರೆ ಗ್ರಹ ರೂಪದಲ್ಲಿ ಆರಾಧನೆಯನ್ನು ಮಾಡಿದಾಗ ನಮಗೆ ಒಳ್ಳೆಯದಾಗಿರ್ತಕ್ಕಂತಹ ಅಥವಾ ಶುಭವಾಗಿರ್ತಕ್ಕಂತಹ ಫಲವನ್ನು ನೀಡುತ್ತದೆ ಅಂತೆ. ಅಶುಭವಾಗಿರ್ತಕ್ಕಂತಹ ಫಲವನ್ನು ನಿವೃತ್ತಿ ಮಾಡಿ ಶುಭವಾಗಿರ್ತಕ್ಕಂತಹ ಫಲವನ್ನು ನೀಡುತ್ತದೆ ಅಂತ ಶಾಸ್ತ್ರದಲ್ಲಿದೆ. ಅದೇ ರೀತಿಯಾಗಿ ನವಗ್ರಹ ಹವನ, 3ನೇ ದಿವಸ ಆ ಮಹಾಗಣಪತಿಯ ಅಣ್ಣನಾಗಿರ್ತಕ್ಕಂತಹ ಸ್ಕಂದ ಅಥವಾ ಕುಮಾರ ಸುಬ್ರಹ್ಮಣ್ಯನ ಆರಾಧನೆ ಸಹ ಮಾಡಿಕೊಂಡಿದೆ. ಇನ್ನು ಮತ್ತು ನಿನ್ನೆಯ ದಿವಸ ಆ ಮಹಾಗಣಪತಿಯ ತಾಯಿ ಜಗಜ್ಜನನಿ, ಇಡೀ ಜಗತ್ತಿಗೆ ತಾಯಿ, ನಮಗೆಲ್ಲರಿಗೂ ಸಹ
ಆ ತಾಯಿಯಾಗಿರತಕ್ಕಂತಹ ಪರಮೇಶ್ವರಿಯ ಆರಾಧನೆ ಚಂಡಿ ಹವನ. ಇದು ಸಾಮಾನ್ಯವಾಗಿರತಕ್ಕಂತಹ ಹವನ ಅಲ್ಲ, ಚಂಡಿ ಅಂತೆ ಕರೀತಾರೆ. ಚಂಡಿ ಹವನ, ದೇವಿ ಮಹಾತ್ಮೆ ಅಥವಾ ದುರ್ಗಾ ಸಪ್ತಶತಿ ಅಂತಿದೆ. ನಮಗೆ ಬರುವಂತಹ ಎಲ್ಲ ಕಷ್ಟ ಅಥವಾ ಆಪತ್ತುಗಳು ನಿವೃತ್ತಿ ಆಗಲಿ ಇರುವಂತಹ ದೃಷ್ಟಿಯಿಂದ ಚಂಡಿ ಹವನವನ್ನು ಮಾಡಿಕೊಂಡಿದ್ದೇವೆ. ಇವತ್ತಿನ ದಿವಸ ನಾವು ಕೊನೆಯದಾಗಿ ರುದ್ರ ಹವನವನ್ನು ಮಾಡಿಕೊಂಡಿದ್ದೇವೆ. ಅಂದ್ರೆ ಗಣಪತಿಯ ತಂದೆ, ತಾಯಿ, ಅಣ್ಣ ಈ ಪರಿವಾರ ಸಮೇತವಾಗಿರತಕ್ಕಂತಹ ಆರಾಧನೆ ಮಾಡಿಕೊಂಡಿದ್ದೇವೆ. ಅಂದ್ರೆ ಎಲ್ಲರಿಗೂ ಸಹ ಸಂತೃಪ್ತಿಯನ್ನು ಹರಿಸಿಂದ ನಾವು ನೀಡಿದ್ದೇವೆ. ಅದೇ ರೀತಿಯಾಗಿ ಸರ್ವೋ ವೈ ರುದ್ರ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಕಂ, ಇಡೀ ಪ್ರಪಂಚಕ್ಕೆ ಅನುಗ್ರಹವನ್ನು ಮಾಡುವಂತಹ ಆ ಪರಮೇಶ್ವರ ನಿಮಗೆಲ್ಲರಿಗೂ ಸಹ ಅನುಗ್ರಹವನ್ನು ಮಾಡ್ತಾನೆ. ಯಾವಾಗ ಅವನನ್ನು ಆರಾಧಿಸಬೇಕು, ಅವನನ್ನು ಭಜಿಸಬೇಕು, ಅವನನ್ನು ಸ್ತುತಿಸಬೇಕು. ನಾ ಆಗ ಹೇಳಿದ ಹಾಗೆ ಯಜ್ಞವನ್ನು ಮಾಡುವಂತಹದ್ದು ಒಂದು ಕ್ರಮ. ಎರಡನೆಯದಾಗಿ ಇಂತಹ ಸಂದರ್ಭದಲ್ಲಿ ದಾನ ಧರ್ಮಾದಿಗಳನ್ನು ಸಹ ಮಾಡಬೇಕು. ನಮ್ಮ ಯೋಗ್ಯತೆಗೆ ತಕ್ಕಂತೆ ದಾನವನ್ನು ಮಾಡಬೇಕು ಅಂತಿದೆ. 2 ಕೈಯಿಂದ ಸಂಗ್ರಹಿಸು, 100 ಕೈಯಿಂದ ದಾನವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತದೆ. ಅಂದ್ರೆ ದಾನವನ್ನು ಮಾಡುವುದರಿಂದ ದಾತವ್ಯ ವಿಧಿಯದ್ದಾನಂ ದೀಯತೆಯ ಉಪಕಾರಣೆ, ಕೊಡುವಂತಹ ವಸ್ತು ಯೋಗ್ಯವಾಗಿರ್ಬೇಕು. ಅದೇ ರೀತಿಯಾಗಿ ಯೋಗ್ಯ ಜನರಿಗೆ ಕೊಡಬೇಕು ಅಂತ ಶಾಸ್ತ್ರ ಇದೆ. ದಾನ ಅಂದ್ರೆ ಹಾಗೆ, ಕುಡುಕರಿಗೋ ಕೆಟ್ಟ ಜನರಿಗೋ ದಾನವನ್ನು ಮಾಡಿದ್ರೆ ಅವರು ಕುಡದೆ ಹಾಳು ಮಾಡ್ತಾರೆ. ಅದಕ್ಕೆ ದಾನ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಮಮ ಅಂತ ತುಳಸಿಯನ್ನು ಇಟ್ಟು ನಾವು ಕೊಡುವಂತಹ ದಾನ ಇದೆಯಲ್ಲ, ಅದರಿಂದ ಎಲ್ಲ ವಿಧವಾಗಿರತಕ್ಕಂತಹ ದೋಷಗಳು ನಿವೃತ್ತಿಯಾಗಿ ಉತ್ತರೋತ್ತರವಾಗಿರತಕ್ಕಂತಹ ಅಭಿವೃದ್ಧಿ ಆಗ್ತದೆ ಅಂತ ಶಾಸ್ತ್ರದಲ್ಲಿದೆ. ಇನ್ನು ಮೂರನೇದಾಗಿ ತಪಸ್ಸು. ನಾ ಹೇಳಲಿಕ್ಕೆ ಬೇಕು. ಅಂದ್ರೆ ಶತಂ ವಿಹಾಯ ಭೋಕ್ತವ್ಯಂ, ಸಹಸ್ರಂ ಸ್ನಾನಮಾಚರೆ, ಲಕ್ಷಂ ವಿಹಾಯ ದಾತವ್ಯಂ, ಕೋಟಿಂ ತ್ಯಕ್ವಾ ಶಿವಂ ಭಜೆ. ಇವತ್ತಿನ ದಿವಸ ನಾವು ಮಾಡಿದಂತಹ ಹವನೂ ಸಹ ರುದ್ರ ಹವನ. ಅಂದ್ರೆ ನಮಗೆ ಎಷ್ಟೇ ಕೆಲಸ ಕಾರ್ಪಣ್ಯಗಳಿದ್ರೂ ಸಹ ನಾವು ಆ ಸಂದರ್ಭದಲ್ಲಿ ಸ್ನಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ನಾನ ಮಾಡಬೇಕಂತ. ಅಂದ್ರೆ ಶಾರೀರಿಕವಾಗಿರತಕ್ಕಂತಹ ಶರೀರವನ್ನು ಶುದ್ಧಿ ಮಾಡಿಕೊಳ್ಬೇಕು. ಅದೇ ರೀತಿಯಾಗಿ ನಾವು ಸಾವಿರ ಕೆಲಸಗಳಿದ್ರೂ ಸಹ ನಮ್ಮ ಈ ಶರೀರದ ಪೋಷಣೆಗೋಸ್ಕರವಾಗಿ, ಈ ಶರೀರದ ರಕ್ಷಣೆಗೋಸ್ಕರವಾಗಿ ನಾವು ಊಟವನ್ನು ಮಾಡಬೇಕು. ಇನ್ನು ಮೂರನೇದಾಗಿ ಎಷ್ಟೇ ಕೆಲಸ ಇದ್ದರೂ ಸಹ ನಮ್ಮ ಭವಿಷ್ಯದ ಜೀವನ ಅಥವಾ ನಮ್ಮ ಸಂತತಿ ವಂಶಗಳು ಅಭಿವೃದ್ಧಿ ಆಗಲಿ ಹೇಳುವಂತಹ ದೃಷ್ಟಿಯಿಂದ ಲಕ್ಷಂ ವಿಹಾಯ ದಾತವ್ಯಂ, ಅದಕ್ಕೆ ಮತ್ತೆ 1000 ಪಟ್ಟು ಸೇರಿಸಿದರು. ಲಕ್ಷ ಕೆಲಸಗಳಿದ್ರೂ ಸಹ ನಾವು ದಾನವನ್ನು ಮಾಡಬೇಕು. ಇನ್ನು ಕೊನೆಯದಾಗಿ ಕೋಟಿಂ ತ್ಯಕ್ವಾ ಶಿವಂ ಭಜೆ, ಕೋಟಿ ಕೆಲಸ ಇದ್ರೂ ಸಹ ಶಿವನ ನಾಮಸ್ಮರಣೆಯನ್ನು ಬಿಡಬಾರದು. ಆಗ ಹೇಳಿದಾಗೆ ಓಂ ಹ್ರೀಂ ನಮಃ ಶಿವಾಯ ಶಕ್ತಿ ಪಂಚಾಕ್ಷರಿ, ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪ, ಇದೆಲ್ಲವೂ ಮಾಡಬಹುದು. ಇದಕ್ಕೆ ಮೇಲ್ವರ್ಗ ಅಥವಾ ಮೇಲು ಕೀಳು ಹೇಳುವಂತಹ ಜಾತಿಗಳಿಲ್ಲ. ಈ ಪಂಚಾಕ್ಷರಿ ಜಪವನ್ನ ಎಲ್ಲರೂ ಸಹ ಮಾಡಬಹುದು. ನಾವು ಪ್ರತಿನಿತ್ಯ ನಿಮಗೆಲ್ಲ 24 ಗಂಟೆ ಇದೆ. 24 ಗಂಟೆಯಲ್ಲಿ ಒಂದು 8 ತಾಸು ಡ್ಯೂಟಿ, ಒಂದು 8 ತಾಸು ಸಾಮಾನ್ಯವಾಗಿ ನಾವು ನಿದ್ರೆ ಬೇಕು. ಮತ್ತು ಮಕ್ಕಳಿಗಾದ್ರೆ ವಿದ್ಯಾಭ್ಯಾಸ, ಮತ್ತೊಂದು 8 ಗಂಟೆ ಇರುತ್ತೆ. ಆ 8 ಗಂಟೆಯಲ್ಲಿ ಪ್ರಾತಃ ಕಾಲದಲ್ಲಿ 1 ಗಂಟೆ, ಸಾಯಂಕಾಲ 1 ಗಂಟೆ ಜಪವನ್ನು ಮಾಡಿದರೆ ಇದಕ್ಕೆ ಖರ್ಚಿಲ್ಲ, ಇದಕ್ಕೆ ಮನಸ್ಸಿದ್ದು ಸಾಕು, ಇದಕ್ಕೆ ಯಾವುದೇ ದುಡ್ಡಿನ ಅಗತ್ಯತೆ ಇಲ್ಲ. 1 ಗಂಟೆ ಶಿವಪಂಚಾಕ್ಷರಿ ಜಪವನ್ನು ಮಾಡಿದ್ರು ಸಹ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 3,500-4,000 ಜಪ ಆಗ್ತದೆ. ಬೆಳಿಗ್ಗೆ ಸಾಯಂಕಾಲ 2 ತಾಸು ಮಾಡಿದರೆ 22 ಗಂಟೆ ನಮ್ಮ ಕೆಲಸ, 2 ಗಂಟೆ ಭಗವಂತನಿಗೋಸ್ಕರವಾಗಿ ನಾವು ತೆಗೆದಿರ್ತೇವೆ ಅಂತ ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ 7,000-8,000 ಜಪ ಆಗ್ತದೆ.
ಸರ್ವ ಪ್ರಯತ್ನೇನ ವೇದಮೇವ ಸದಾಜತೆ ವಾಗರ್ಥ ಯುವ ಸಂಪೃಕ್ತೋ ವಾಗರ್ಥ ಪ್ರತಿಭಕ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ಇವತ್ತಿನ ದಿವಸ ನಾವು ರುದ್ರಹವನವನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ವಿಘ್ನೇಶ್ವರ ಭಟ್ರು ಹೇಳಿದಂತೆ ಆರಂಭದಿಂದ ಅಂದರೆ ಯುಗಾದಿಯಿಂದ ಪ್ರಾರಂಭವಾಗಿ ಇವತ್ತಿನ ದಿವಸ ಪರ್ಯಂತವಾಗಿ ಅಂದರೆ 5 ದಿವಸಗಳ ಪರ್ಯಂತವಾಗಿ ನಾವು ಒಂದು ಜನರ ನಾಯಕ್ ಕೇಳಿದ್ರಿ. ಸೈಡು सगळं मिक्स होत आहे, सगळं मिक्स होत आहे. ಊಟ ಆದ್ರೆ ಒಂದ್ಸತಿ ಊಟ ಆದರೂ ಫಸ್ಟಿಗೆ ಬರ್ತೀನಿ. ವೆರಿ ಗುಡ್. ಈಗ ಇನ್ನು 3 ಮಂದಿ ಬೇಕು ನಮಗೆ. ನಾನು डाबे फुटवा काढले ते ಸರ್ ಪ್ರಸಾದ ಆಯ್ತು ನಿಮ್ದು ಇಲ್ಲ ಮಾಡ್ತೀನಿ ರವಿ ಒಂದು ಪ್ಲೇಟ್ ಕೊಡು ಆಯ್ತಮ್ಮ ಪ್ರಸಾದ. ಏ ಗುರು ಸೈಡ್ ಸರ್ ಒಂದ್ಸಲ ಇಲ್ಲಿ ನೋಡಿ ಸರ್ ಒಂದ್ಸಲ ಇಲ್ಲಿ ನೋಡಿ ಸರ್ ಒಂದ್ಸಲ ಇಲ್ಲಿ ನೋಡಿ. ಎಸ್ ಸರ್ ಥ್ಯಾಂಕ್ ಯು. ನಾನು ಹುಡುಗ ಏನು ಯಾವ ಆರಾಮ್ ಕೂತ್ಕೊಂಡು ಊಟ ಮಾಡಮ್ಮ. ಈ ಕಡೆ ಬಮ್ಮ. ಆ ಕಡೆ ಚೇರ್ ಇದೆ, ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ. ಮಾಡಿದ್ರಿ
ದಿವಾಕರ್ ಹಾಕ್ರಿ